ಏನಮ್ಮ ಸೆಂಟಿಮೆಂಟ್ ಎಲ್ಲ ಹೋಗಲೇಬಾರ್ದು ಮಗನ, ಬಾರ್ಡ್ರ್ ವಡಿ ಕಡಿ ಅಷ್ಟೇ. ನಾವು ಸೆಂಟಿಮೆಂಟ್ ಎಲ್ಲ ಹೋಗಲೇಬಾರ್ದು. ಅಷ್ಟು ಅಮಾಯಕ ಜೀವಗಳನ್ನ ತೆಗೆದಿದ್ದಾರೆ ಅಂದರೆ ನೀವು ನೋಡಿದಿರಿ. ಅವನು ಯಾವನೋ ಹೋಗಿ ಹೇಳ್ತಾನೆ, ಹೋಗಿ ಮೋದಿಗೆ ಹೇಳು ಅಂತಾನೆ ಅಂತಂದರೆ ಅವ್ರನ್ನೆಲ್ಲ ಕತ್ತರಿಸಿ ನಾಲ್ಕು ಪೀಸ್ ಮಾಡಿ ಎಸಿಬೇಕು ಅವ್ರನ್ನೆಲ್ಲ. ನಿಜವಾಗ್ಲೂ ಅಷ್ಟು ಕ್ರೂರತನ ಅದು. ಅಂದರೆ ಹೇಡಿಗಳೇ ಬಿಡಿ ಅವರು. ಅವ್ರಿಗೇನು ಎಮೋಷನ್ಸ್ ತೋರಿಸೋದು. ಆಮೇಲೆ ಯಾರು ಹೇಳ್ತಾರಲ್ಲ ಯುದ್ಧ ಬೇಡ, ಯುದ್ಧ ಬೇಡ. ಸ್ವಾಮಿ ಮಾಡಲೇಬೇಕು, ನಾವು ಬದುಕಬೇಕು ಅಂದ್ರೆ ಯುದ್ಧ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ, ನಮ್ಮ ಜನಗಳನ್ನ ಸಾಯಿಸ್ತಾರೆ ಅಂತಂದ್ರೆ ನಾವು ಯುದ್ಧ ಮಾಡಲೇಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯುದ್ಧ ಮಾಡಲೇಬೇಕು ಯಾವುದೇ ಕಾರಣಕ್ಕೂ. ಸೊ ಅದು ಹೀನ ಕೃತ್ಯ ಅದು, ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಬಟ್ ಅದನ್ನು ಇದ್ದಾರೆ ಮೋದಿ, ದ ಗ್ರೇಟ್ ಒನ್ ಆ್ಯಂಡ್ ಓನ್ಲಿ ಮೋದಿ ಸಾಹೇಬ್ರು ಇದ್ದಾರೆ. 100% ಹ್ಯಾಂಡ್ಲ್ ಮಾಡ್ತಾರೆ, ಹೊಡಿತಾರೆ ನಮ್ಮ ಮಿಲ್ಟ್ರಿ. ನಮ್ಮವ್ರು ಏನು ಸಾಮಾನ್ಯನಲ್ಲ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಆ್ಯಂಡ್ ದೆನ್ ಮಿಲ್ಟ್ರಿ ಇದೆಯಲ್ಲ, ಅದನ್ನು ನಮ್ಮ ಕರ್ನಾಟಕ ಪೊಲೀಸ್ ಆಗಲಿ, ಸೊ ಯಾವುದೇ ಒಂದು ಸಣ್ಣ ಕ್ಲೂ ಸಿಕ್ಕಿರೋಗೆ ಪಡಂದು ಹಿಡ್ಕೊಂಬಂದು ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟು. ಅದೇ ಥರ ನಮ್ಮ ಭಾರತ ದೇಶ ಮಿಲ್ಟ್ರಿ ಇದೆಯಲ್ಲ, ಸೊ ಯಾವುದೇ ಕಾರಣಕ್ಕೂ ಬಿಡಲ್ಲ, ಹೊಡಿತಾರೆ. ಹೊಡಿಲಿ ಅಂತ ನಾನೇ ಕಾಯ್ತೇನೆ. ನಾನು ಕಾಶ್ಮೀರದಲ್ಲಿ ಎಲ್ಲ ಸಿನಿಮಾಗಳು ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಏಕಲವ್ಯ ಮಾಡಿದ್ದೀನಿ, ರಾಜ್ದ ಸೋಮ್ ಮಾಡಿದ್ದೀನಿ. ಸೊ ಆ ಕಡೆ ಬಾರ್ಡ್ರಲ್ಲಿ ಹೋಗಿ ಜೋಗಿ ಮಾಡಿ, ಆಲ್ಮೋಸ್ಟ್ ಅಲ್ಲಿ ನನ್ನ ಸಿನಿಮಾಗಳು ಎಲ್ಲ ಸಿನಿಮಾಗಳು ಆ ಕಡೆ ಹೋಗಿ ಮಾಡ್ತೀನಿ. ಸದ್ಯ ಏನೋ ಗೊತ್ತಿಲ್ಲ, ಈ ಸಿನಿಮಾ ನಾನು ಹೊರಗಡೆ ಮಾಡ್ತಾ ಇರೋದ್ರಿಂದ ಅಕಸ್ಮಾತ್ ಇಲ್ಲೇನಾದರೂ ಏಕಲವ್ಯ ಮಾಡಿರಲಿಲ್ಲ ಅಂದರೆ ನಾನು KD ಇಲ್ಲೇ ಮಾಡ್ತಿದ್ದೇನೋ, ಐ ಡೋಂಟ್ ನೋ. ಸೊ ಎನಿವೆ, ಯಾರು ಹೆದರುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸೆಂಟ್ರಲ್ಲು ಮೋದಿ ಸಾಹೇಬರು ಕೂತಿರೋದ್ರಿಂದ ಯಾರಿಗೂ ಹೆದರಂಗೆ ಇಲ್ಲ. ಸೊ ಹೋಗ್ತಾ ಇರ್ಬೋದು, ನೋ ಪ್ರಾಬ್ಲಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.